ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಾನುಗೌಡ. ಇವತ್ತು ನ್ಯೂ ಇಯರ್ ಎಲ್ಲೂ ಹೋಗಿರಲಿಲ್ಲ ನಾವು. ಸೊ ಇಯರ್ ಸ್ಟಾರ್ಟಿಂಗ್ ಫಸ್ಟ್ ಟ್ರಿಪ್ಪು ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಮೈಸೂರಿಗೆ ಹೋಗ್ತಾ ಇದ್ವಿ. ಅಪ್ಪ ಬೋರ್ ಆಗ್ತಾಯ್ತಾ ಮೈಸೂರಿಗೆ ಹೋಗೋಕ್ಕೆ? ಬೋರ್ ಏನಿಲ್ಲ, ಖುಷಿ ಆಗ್ತೈತೆ. ನನಗೆ ಮೈಸೂರಿಗೆ ಯಾವಾಗಲೂ ಹೋಗ್ಬೇಕಂತ, ಎಲ್ಲರೂ ಹೋಗ್ಬೇಕು ಅಂದರೆ ಈಗ ಮನೇಲಿ ಬೋರ್ ಆಗ್ತದೆ, ಎಲ್ಲರೂ ಟ್ರಿಪ್ ಹೋಗೋಣ ಅಂದರೆ ನನ್ನ ತಲೆಗೆ ಫಸ್ಟ್ ಬರೋದೇ ಮೈಸೂರು ಗೈಸ್. ಯಾಕಂತ ಗೊತ್ತಿಲ್ಲ, ಯಾವಾಗಲೂ ಮೈಸೂರಿಗೆ ಹೋಗೋಣ. ಮೈಸೂರು ಅಂದರೆ ಅಷ್ಟಿಷ್ಟ ನನಗೆ. ಇವಾಗ ಮೈಸೂರು ಹೋಗೋಕ್ಕೆ ಇನ್ನೊಂದು ಖುಷಿ ಏನಂದರೆ, ಈಗ ನನ್ನ ತಂಗಿ ಮೈಸೂರಲ್ಲೇ ಇರೋದು. ಈ ವೀಕ್ ಅವಳು ಬಂದಿಲ್ಲ ಕೂಡ ಊರಿಗೆ. 15 ಡೇಸ್ ಒನ್ಸ್ ಅವಳು ಬರ್ತಾಳೆ, ಇಲ್ಲ ನಾವೆಲ್ಲಾದರೂ ಹೋಗಲೇಬೇಕು. ಹಂಗೆ ನೋಡದೆ ಇರೋಕ್ಕೆ ಆಗಲ್ಲ. ಸೊ ನನ್ನ ತಂಗಿನೂ ಮೀಟ್ ಮಾಡ್ದಂಗೆ ಆಗುತ್ತೆ, ಹಂಗೆ ಒಂದು ಸ್ವಲ್ಪ ಟ್ರಿಪ್ ಮುಗಿಸ್ಬೋದು ಅಂತ ಹೇಳಿ ಇಯರ್ ಫಸ್ಟ್ ಟ್ರಿಪ್ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಒಳ್ಳೇದಾಗಲಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ, ನೀವೇನೇನು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಎಲ್ಲದು ಆಗಲಿ. ಅಪ್ಪ ನೀನೇನು ರೆಸಲ್ಯೂಷನ್ ಮಾಡಿದ್ಯಾ? ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಏನೂ ಇಲ್ಲ, ನೆಮ್ಮದಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಲ್ವಾ? ನನ್ನ ಹಂಗೆಲ್ಲ ಇರಲ್ಲ ಗೈಸ್. ನಂದೊಂದು ಶೀಟೇ ಬರಿತೀನಿ ಪ್ರತಿ ಸರಿಗೂ. ಇಯರ್ ಸ್ಟಾರ್ಟ್ ಆದರೆ ಒಂದು ಲಿಸ್ಟೇ ಇರುತ್ತೆ ನಂದು. ಇಯರ್ ಇದೆಲ್ಲ ಆಗಬೇಕು, ಇದೆಲ್ಲ ನಾನು ಮಾಡಬೇಕು ಅಂತ. ಬರೀ ನೆಮ್ಮದಿ ಒಂದೇ ಸಾಕಾಗಲ್ಲ ಅಲ್ವಾ ಅಪ್ಪು? ನಿಂಗೆ ಸಾಕು ಬಿಡು, ನೀನು ಹೇಳ್ದಲ್ಲ ಸಾಕು ಅಂತ. ಓಕೆ, ಲೆಟ್ಸ್ ಗೋ ಟು ಮೈಸೂರ್. ಕುಟ್ಟಿ ಲೊಕೇಶನ್ ಟ್ರಾವೆಲಿಂಗ್ ಇಷ್ಟ ಅಂತೀವಿ. 3 hours ಬರೋಕ್ಕೇನೆ ಯಪ್ಪ ಯಾಕಾದರೂ ಬಂದ್ವು, ಸಾಕಾಯಿತು ಅನ್ನಂಗಾಗುತ್ತೆ. ಯಪ್ಪ ಎಷ್ಟು ಟ್ರಿಪ್ ಮಾಡ್ತಾರೆ ಅವ್ರಿಗೆಲ್ಲ, ಅದು ಯಾಕೆ ಸಾಕಾಗಲ್ವೋ ಗೊತ್ತಿಲ್ಲ. ನಿಜವಾಗ್ಲೂ ಎಲ್ಲರೂ ಮನೇಲಿದ್ರೆ ಎಲ್ಲರೂ ಹೋಗ್ಬೇಕಂತ ಅನಿಸ್ತಿರುತ್ತೆ. ಆದರೆ ಹಿಂಗೆಲ್ಲರೂ ಬಂದಾಗ ಅಪ್ಪ ಮನೇಲಿ ಆರಾಮಾಗಿದ್ದೆ ಅನಿಸುತ್ತೆ. ಈ ಕಾರಲ್ಲೆಲ್ಲ ಬಂದ್ಬಿಟ್ಟು. ಯೋಹಾನ್, ನಾವು ಯಾರ ಮನೆಗೆ ಬಂದಿದ್ದೀವಮ್ಮ? ಚಿಕ್ಕಿ ನಾವು ಫ್ರೆಶ್ ಅಪ್ ಆಗಿ ಫಸ್ಟ್ ಹೋಗಿದ್ದ ಪ್ಲೇಸು ನನ್ನ ತಂಗಿ ಮನೆ ನಿಯರ್ ಬೈ ಇತ್ತು. ಸೊ ಫಸ್ಟ್ ಇದೇ ಪ್ಲೇಸ್ಗೆ ಹೋಗೋಣ ಅಂತ ಹೋದ್ವಿ. ಈ ಪ್ಲೇಸ್ ಯಾವುದಂದರೆ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್. ನಿಜವಾಗ್ಲೂ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು. ಯಾರಾದರೂ ಮೈಸೂರಿಗೆ ಹೋಗಿ ಈ ಪ್ಲೇಸ್ನ ನೋಡದೆ ಬಂದಿದ್ರೆ ನೆಕ್ಸ್ಟ್ ಟೈಮ್ ಹೋದಾಗ ನಿಮ್ಮ ಮೈಸೂರು ಲಿಸ್ಟಲ್ಲಿ ಈ ಪ್ಲೇಸ್ನ ಆ್ಯಡ್ ಮಾಡ್ಕೊಳ್ಳಿ. ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ನೋಡಿರೋ ಟೆಂಪಲ್ಸಲ್ಲೆಲ್ಲ ಡಿಫ್ರೆಂಟ್ ಆಗಿತ್ತು ಈ ಟೆಂಪಲ್. ಇಲ್ಲಿ ಮೇಲೆ ಕಾಣಿಸಿರೋ ಆಂಜನೇಯದಲ್ಲಿ ನಿಮಗೆ 7 o'clock ಡೈಲಿ ಲೈಟಿಂಗ್ ಶೋಸ್ ಇರುತ್ತೆ. ಈ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಲೊಕೇಟ್ ಆಗಿರೋದು ಮೈಸೂರು ಟು ಊಟಿಗೆ ಹೋಗೋ ರೋಡಲ್ಲೇ ನಿಮಗಿದೆ. ರೋಡ್ ಸೈಡ್ ಟೆಂಪಲ್ ಇದೆ, ನೀವು ಈಸಿಯಾಗಿ ನಿಮಗೆ ಲೊಕೇಶನ್ ಸಿಗುತ್ತೆ. ಸುಖವನ ಅಂತ ಕೊಟ್ಟರು ನೀವು ಈ ಲೊಕೇಶನಿಗೆ ಬರ್ಬೋದು, ಬಿಕಾಸ್ ಟೆಂಪಲ್ ಪಕ್ಕದಲ್ಲೇ ಅದು ಲೊಕೇಟ್ ಆಗಿರೋದು. ಎವ್ರಿ ಡೇ 7 o'clock ನಿಮ್ಗೆ ಇಲ್ಲಿ ಲೈಟ್ ಶೋ ಇರುತ್ತೆ. ಆ್ಯಂಡ್ ಈ ದೇವಸ್ಥಾನದಲ್ಲಿ ಅಂಡರ್ಗ್ರೌಂಡಲ್ಲಿ ಈ ಥರ ಪಾತಾಳ ಗಂಗೆಲಿ ಆಂಜನೇಯ ಇದೆ. ಇದನ್ನು ನೋಡೋಕೆ ತುಂಬಾ ಚೆನ್ನಾಗಿದೆ. 10 rupees ಟಿಕೆಟ್ ಅಷ್ಟೇ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಬಟ್ 7:30 ದರ್ಶನ ಸ್ಟಾರ್ಟ್ ಚಾಮುಂಡಿ ಬೆಟ್ಟಲ್ಲಿ. ಅಷ್ಟರಲ್ಲಿ ಪ್ಯಾಲೇಸ್ ಹತ್ರ ಹೋಗಿ ಲೈಟಿಂಗ್ಸ್ನ ನೋಡ್ಕೊಂಡು ಹೋಗೋಣ ಅಂತ ಪ್ಯಾಲೇಸ್ ಹತ್ರ ಹೋದ್ವಿ. ನೋಡಿದ್ರೆ ಇವತ್ತು ಸ್ಯಾಟರ್ಡೇ ಇರಬೇಕಿತ್ತು, ಬಟ್ ಏನಕ್ಕೆ ಇರಲಿಲ್ಲ ಅಂತ ರೀಸನ್ ನನಗೆ ಗೊತ್ತಿಲ್ಲ. ಎಕ್ಸಿಬಿಷನ್ ಇದ್ದಿದ್ದರಿಂದ ಲೈಟಿಂಗ್ಸ್ ಇರಲಿಲ್ಲ ಅನಿಸುತ್ತೆ. ಇವತ್ತು ಪ್ಯಾಲೇಸಲ್ಲಿ ಲೈಟಿಂಗ್ಸ್ ಇರಲಿಲ್ಲ ಅಲ್ಲಿ. ಸೊ ನಿಯರ್ ಬೈ ಎಕ್ಸಿಬಿಷನ್ ಇತ್ತು. ನಾನು ಯಾವುದೂ ಮೈಸೂರು ಎಕ್ಸಿಬಿಷನ್ ನೋಡಿಲ್ಲ. ಸೊ ಫಸ್ಟ್ ಟೈಮ್ ಹೋಗ್ತಾ ಇದ್ವಿ ನೋಡೋಣ ಅಂತ. ಅಲ್ಲಿಂದ ನಾವು ಮೈಸೂರು ಎಕ್ಸಿಬಿಷನ್ಗೆ ಹೋದ್ವಿ. ಪ್ಯಾಲೇಸ್ ಅಷ್ಟೇ ಲೈಟಿಂಗ್ಸ್ ಇಲ್ಲೂ ತುಂಬ ಚೆನ್ನಾಗಿತ್ತು. ವಾಟರ್ ಶೋಸ್ ಎಲ್ಲ ಇತ್ತು. ಎಕ್ಸಿಬಿಷನ್ ಅಂತೂ ಎಲ್ಲ ಕ್ಯೂಟ್ ಕಲೆಕ್ಷನ್ಸ್ ಇದೆ. ಸ್ಲಿಪ್ಪರ್ ಸಖತ್ತಾಗಿದೆ. ತಗೊಂತೀಯ ಸ್ವೆಟರು? ಯೋಹಾನ್ ಏನು ತಗೊಂಡ್ರಿ ನೀವು? ಯೋಹಾನ್ ಏನು ತಗೊಂಡ್ರಿ? ಏನಾಯ್ತಮ್ಮ? ಕಾರು ಅಲ್ಲಿಂದ ನಾವು ಹೊರಟಿದ್ದೆ ಚಾಮುಂಡಿ ಬೆಟ್ಟಕ್ಕೆ. ನಾನು ಫಸ್ಟ್ ಟೈಮ್ ನೈಟ್ ಹೋಗ್ತಾ ಇರೋದು. ತುಂಬ ಸರಿ ಮೈಸೂರಿಗೆ ಹೋಗಿದ್ರು, ಯಾವತ್ತೂ ನೈಟ್ ಹೋಗೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ಈವನ್ ನನಗೆ ಇದಕ್ಕಿಂತ ಮುಂಚೆ ಗೊತ್ತೇ ಇರಲಿಲ್ಲ ನೈಟ್ ಕೂಡ ದರ್ಶನ ಇರುತ್ತೆ ಅಂತ. ಬಿಕಾಸ್ ಅದು ಹಿಲ್ ಸ್ಟೇಷನ್ ಅಲ್ಲ, ನೈಟ್ ಬಿಡಲ್ಲ ಅಂತ ಅಂದ್ಕೊಂಡಿದ್ದೆ. ನಿಮಗೆ 7:30 ಓಪನ್ ಆಗುತ್ತೆ. 9 o'clock ಬಿಡ್ತಾರೆ. 9 o'clock ಆದಮೇಲಿಂದ ಮೇಲ್ಗಡೆ ಬೆಟ್ಟಕ್ಕೆ ಬಿಡಲ್ಲ, ಕ್ಲೋಸ್ ಮಾಡಿಬಿಡ್ತಾರೆ. ನೀವು ಅಷ್ಟರಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡು ಬರಬೇಕು.
ವ್ಯೂ ಪಾಯಿಂಟಿಂದ ಮಾತ್ರ ಚಾಮುಂಡಿ ಬೆಟ್ಟದಿಂದ ಕೆಳಗಡೆ ನೋಡೋಕ್ಕೆ ವ್ಯೂ ತುಂಬಾ ಚೆನ್ನಾಗಿತ್ತು. ಆ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿತ್ತು. ತುಂಬ ರಶ್ ಇದ್ದರು, ಬಟ್ ದರ್ಶನ ಬೇಗನೆ ಆಯಿತು. ಅಲ್ಲಿಂದ ನಾವು ರೋಟಿ ಮಹಾರಾಜ್ಗೆ ಊಟಕ್ಕೆ ಅಂತ ಹೋದ್ವಿ. ಅಲ್ಲಿ ನೋಡಿ ಏನೇನೋ ಐಟಮ್ಸ್ ಯೂಸ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ಎದ್ದು ರೆಡಿಯಾಗಿ ಎಲ್ಲರೂ ಇವಾಗ ರೈಲ್ವೆ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಎಷ್ಟೊಂದು ಸರಿ ಬಂದರೂ ಹೋಗಿರೋ ಪ್ಲೇಸಸ್ಗೆ ಹೋಗ್ತಾ ಇದ್ದೆ. ಸೊ ಈ ಸರಿ ಬೇರೆ ಪ್ಲೇಸಸ್ಗೆ ಹೋಗೋಣ ಅಂತ ರೈಲ್ವೆ ಮ್ಯೂಸಿಯಮ್ಗೆ ಹೋಗೇ ಇಲ್ಲ. ಯೋಹಾನು ಖುಷಿ ಪಡ್ತಾನೆ ಅಂತ ರೈಲ್ವೆ ಮ್ಯೂಸಿಯಮ್ಗೆ ಹೋಗ್ತಿದ್ದೀನಿ. ಯೋಹು ಎಲ್ಲಿದೆಯಾ? ಹಿಂದೆ ಅವ್ರು ಚಿಕ್ಕಿ ಜೊತೆ ಕೂತ್ಬಿಟ್ಟು ನಮ್ಮ ಮನೆಯಿಂದ ರೈಲ್ವೆ ಮ್ಯೂಸಿಯಮ್ಗೆ 13 ಮಿನಿಟ್ಸ್. ನಾವೀಗ ಇದೇ ಥರ ರೈಲಿಂಗ್ಸ್ ಆಗ್ತಿರೋದು ಸೈಡಲ್ಲಿ. ರೈಲ್ವೆ ಸ್ಟೇಷನ್ ಇಲ್ಲೇ ಇರೋದು. ರೈಟ್ ಮಾಡ್ಕೊಂಡು ಹೋಗ್ತಾ ಇರೋದು. ಯೋಹಾನ್ ಅಲ್ಲೊಂದು ಟ್ರೈನ್ ಹಿಂಗಿತ್ತು ಅವಾಗ. ಗೇಜ್ ರೂಮ್ ಅಂತೆ, ಡೈನಿಂಗ್ ಏರಿಯಾ ಅಂತೆ, ಇನ್ನೊಂದು ಸ್ಲೀಪರು. ಟ್ರೈನ್ಗಳಲ್ಲಿ ಕೆಲವೊಂದು ಟ್ರೈನ್ ಇಟ್ಟಿದ್ದಾರೆ. ಆ್ಯಂಡ್ ಇದು ಅದು ಡ್ಯೂಪ್ಲಿಕಾ ಅಥವಾ ರೆಪ್ಲಿಕಾ ಅಲ್ಲ, ಇದಾದು ಒರಿಜಿನಲ್ ಟ್ರೈನ್ಸೇನೆ. ಅಂತೂ ಎಲ್ಲ ಟ್ರೈನ್ ಹತ್ತಿ ಓಡಾಡ್ಕೊಂಡು ಯೋಹಾನ್ ಎಲ್ಲೋದ? ಏ ಕಳ್ಳ ಯೋಹಾನ್ ಎಲ್ಲಿದ್ದಾರೆ? ಯೋಹಾನು ಬಂದ್ರು. ಈ ರೈಲ್ವೆ ಮ್ಯೂಸಿಯಂ ಒಳಗಡೆನೆ ನಿಮಗೊಂದು ಕೆಫೆ ಇದೆ. ಟ್ರೈನ್ ಒಳಗಡೆನೆ ಕೆಫೆ ಥರ ಮಾಡಿದ್ದಾರೆ. ಕೆಫೆ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಇದರ ಟ್ರೈನ್ ಒಳಗಡೆನೆ ಇರೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಫೀಲ್ ಆಗುತ್ತೆ. ನಾವು ಒಂದೆರಡು ಸ್ಟಾರ್ಟರ್ಸ್ ಟ್ರೈ ಮಾಡಿದ್ದಷ್ಟು ಫುಡ್ ಗುಡ್ ಅಂತಲೇ ಹೇಳ್ಬೋದು, ಚೆನ್ನಾಗಿತ್ತು. ಸೊ ರೈಲ್ವೆ ಮ್ಯೂಸಿಯಮಲ್ಲಿ ನೋಡೋಕ್ಕೆ ಇನ್ನೇನು ಅಷ್ಟಿರಲಿಲ್ಲ. ಸೊ ಅಲ್ಲಿಂದ ನಾವು ಹೊರಟಿದ್ದು ನೆಕ್ಸಸ್ ಮಾಲ್ಗೆ. ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಇತ್ತು, ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಕಾರಂಜಿ ಲೇಕ್. ಇಲ್ಲಿ ನಿಮಗೆ ಮಕ್ಕಳಿಗೆ ಪ್ಲೇ ಗ್ರೌಂಡ್ ಇದೆ, ಪ್ಲಸ್ ಬೋಟಿಂಗ್ ಇದೆ. ಮೈಸೂರು ಝೂಗೂ ಇಲ್ಲಿಂದನೇ ಹೋಗ್ಬೋದು, ಎಂಟ್ರಿ ಇದೆ. ಬಟ್ ಕಾಂಬೋ ಟಿಕೆಟ್ ತೊಗೊಬೇಕು ಸ್ಟಾರ್ಟಿಂಗಲ್ಲೇ. ಕಾರಂಜಿ ಲೇಕ್ಗೆ ಅಡಲ್ಟ್ಸ್ಗೆ 60 ರೂಪೀಸ್ ಟಿಕೆಟ್ ಆಗುತ್ತೆ. ಕಾಂಬೋ ಆದರೆ 150 ರೂಪೀಸ್. ಕೈ ಕೊಡು ಚಿನ್ನು. ಯೋಹಾನ್ ಚೆನ್ನಾಗಿದೆಯಾ? ಯೂಸ್ ಮಾಡಿದೀವಿ ಪೆಡಲ್ ಬೋಟು. ತುಳಿತಾನೆ ಇರಬೇಕು, ಸ್ವಲ್ಪ ಕಷ್ಟ. ಬೇರೆಯವ್ರಾದ್ರೆ ಹಾಕೊಂಡಿದ್ದಾರೆ, ಅವರೇ ಕರ್ಕೊಂಡು ಹೋಗ್ತಾರೆ. ಕಾರಂಜಿ ಲೇಕಿಂದ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಗ್ಲೆನ್ಸ್ ಬೇಕ್ ಹೌಸ್ಗೆ. ಈ ಬೇಕ್ ಹೌಸ್ ತುಂಬ ಟ್ರೆಂಡಿಂಗ್ ಇತ್ತು ಇನ್ಸ್ಟಾದಲ್ಲೆಲ್ಲ. ಬಟ್ ನನಗೆ ಸೀರಿಯಸ್ಲಿ ಅಲ್ಲಿನ ಕಪ್ ಕೇಕ್ಸ್ ಇರ್ಬೋದು ಕೆಲವೊಂದು ಇಷ್ಟ ಆಯಿತು. ಬಟ್ ಸೀರಿಯಸ್ಲಿ ಅದು ಓವರ್ ಹೈಪ್ ಅನಿಸ್ತು. ಅಷ್ಟೊಂದು ನಾವು ರೀಲ್ಸಲ್ಲಿ ಇನ್ಫ್ಲುಯೆನ್ಸರ್ಸ್ ಹೇಳೋ ಥರ ಅಷ್ಟೊಂದು ಏನು ಸ್ಪೆಷಲ್ ಅನ್ನಿಸ್ಲಿಲ್ಲ ನನಗೆ ಅಲ್ಲಿಂಟೆ. ಎಲ್ಲ ಸುತ್ತಾಡಿಕೊಂಡು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗ್ ಹಂಗೆ ಹೊರಟ್ರೆ ಬಿಸಿಲಿರಲ್ಲ, ಆರಾಮಾಗಿ ಹೋಗ್ಬೋದು ಅಂತ ನಾವು ಸಂಜೆ ಹೊರಟ್ವಿ. ನಮ್ಮ ಮೈಸೂರು ಟ್ರಿಪ್ ಹೀಗಿತ್ತು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ ಲೈಕ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಯಾರೆಲ್ಲ ನಂದು ಈ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.